ಬಹಳಷ್ಟು ವರ್ಷ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಕೆಲಸ ಮಾಡ್ಯಾರ. ಭಾರತೀಯ ಜನತಾ ಪಾರ್ಟಿ ಪ್ರಭಾವ ಅವ್ರ ಮೇಲೆ ಭಾಳ ಐತೆ. ಹೀಗಾಗಿ ಮತ್ತೆ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಬಂದು ಮತ್ತೆ ಏನಂದ್ರೆ ಕೆಲಸ ಮಾಡ್ತಕ್ಕಂಥ ಅಭಿಲಾಷೆ. ಹೀಗಾಗಿ ನಮಗೆ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಸಾಕಷ್ಟು ಜವಾಬ್ದಾರಿಯ ಸ್ಥಾನಗಳನ್ನು ನಿರ್ವಹಿಸಿದಂಥವ್ರು. ಇಲ್ಲಿರ್ತಕ್ಕಂಥ ಅವರು ಬಳಗ ಬಹುಶಃ ಕಾಂಗ್ರೆಸ್ ಒಳಗೆ ಸಿಗಲಿಲ್ಲ ಅವ್ರಿಗೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಮೊದಲಿಂದ ಅವ್ರಿಗೆ ರಕ್ತದ ಕೂಡಿ ಬಂದಿರ್ತದೆ. ಹೀಗಾಗಿ ಅವ್ರ ಭಾವನೆ ಯಾವ್ದು, ಅವ್ರಿಗೆ ಅಂಚೆತಿಗದ ಮಾತಾಡ್ತಾರ, ಅವ್ರಿಗೆ ಹಂಗೆ ಅಂಚೆದ ಮಾತಾಡ್ತಾರ. ಆದ್ರೆ ಅದಕ್ಕೆ ಉತ್ತರ ಇಲ್ಲ. ಈಗ ಏನಂದ್ರೆ ಭಾಳಷ್ಟು ಒಂದು ಮನುಷ್ಯ ಒಂದು ಪಕ್ಷದೊಳಗ, ಒಂದು ಸಿದ್ಧಾಂತದೊಳಗ, ಒಂದು ತತ್ವದೊಳಗ ಭಾಳಷ್ಟು ದಿವಸ ಕೆಲಸ ಮಾಡಿದಂಥವ್ರು ಇವತ್ತು ಅವ್ರುಗಳನ್ನ ಬಿಟ್ಟು ಹೊರಗೆ ಹೋಗ್ತಾರೋ ಇಲ್ಲ ಅನ್ನೋದು ಅವರು ತಿಳ್ಕೊಬೇಕಾಗಿತ್ತು. ಎಷ್ಟು ಮಟ್ಟಿಗೆ ಇವ್ರಿಗೆ ಅದರಿಂದ ಹೊರಗೆ ಬಂದಾರೋ ಇಲ್ಲ ಅನ್ನೋದು. ಹೌದಲ್ಲ ನೋಡ್ರಿ, ಅವ್ರವ್ರಿಗೆ ಮನಸ್ಸು ಯಾರ್ಯಾರಿಗೆ ಬರ್ತಾ ಅವಾಗ ಏನಂದ್ರೆ ಸಹಜ ಏನಂತಂದ್ರೆ ಮತ್ತೆ ಏನಂದ್ರೆ ಬಂದು ಕೈ ಜೋಡಿಸಿ ಮತ್ತೆ ಏನಾರ ಪಕ್ಷದ ಕೆಲಸ ಮಾಡಿದ್ರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ಪಕ್ಷಕ್ಕೆ ಯಾವಾಗಲೂ ಬರೋರ್ನ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಗೌರವದಿಂದ ಕರ್ಕೊಂಡು ಗೌರವದಿಂದ ನಡೆಸ್ಕೊಳ್ಳೋದು ಭಾರತೀಯ ಜನತಾ ಪಾರ್ಟಿ ಸಂಸ್ಕಾರ. ಅದು ಭಾರತೀಯ ಜನತಾ ಪಾರ್ಟಿ ಯಾವತ್ತು ಈಗಾಗಲೇ ನೋಡಿದಿರಿ. ಇವತ್ತು 5 ರಾಜ್ಯದ ಚುನಾವಣೆಯನ್ನು ನೋಡಿದಿರಿ, ಕಳೆದ ಪಾರ್ಲಿಮೆಂಟ್ ಚುನಾವಣೆಯನ್ನು ನೋಡಿದೀವಿ. ಹೀಗಾಗಿ ಮತ್ತೆ ಈ ಪಾರ್ಲಿಮೆಂಟ್ ಚುನಾವಣೆ ಒಳಗೆ ಮತ್ತೆ ಕೇಳೋ ಪ್ರಶ್ನೆ ಇಲ್ಲ. ಏನು ಒಂದು 400 ಸೀಟಿನ ಏನಂದ್ರೆ ನಾವು ಗುರಿ ಇಟ್ಕೊಂಡೆ ನೋಡಿವಿ, ನಾವು ಮುಟ್ಟುತ್ತೀವಿ ಆ ಗುರಿನ. ಅಷ್ಟು ವಿಶ್ವಾಸ ನಮಗೈತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.